ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಇತ್ತೀಚೆಗೆ ಹೃದಯಾಘಾತ ಅನ್ನೋದು ಎಲ್ಲರಲ್ಲೂ ಭಯ ತರಿಸ್ತಾ ಇದೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಅದರಲ್ಲೂ ಹದಿಹರೆಯದ ಯುವಕರಲ್ಲೇ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿಯಾಗಿದ್ದು ಮತ್ತಷ್ಟು ಚಿಂತೆಗೀಡು ಮಾಡುವಂತಾಗಿದೆ. ಕೋವಿಡ್-19 ಎಂಬ ಮಹಾಮಾರಿ ವಕ್ಕರಿಸಿದ ಬಳಿಕವಂತೂ ಯುವ ಜನಾಂಗ ಹಠಾತ್ತನೆ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದು, ಇದಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತ ಕೆಲವರು ಊಹೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಊಹಾಪೋಹಗಳಿಗೆ ಏಮ್ಸ್ ಈಗ ತೆರೆ ಎಳೆದಿದ್ದು ಹೃದಯಾಘಾತಕ್ಕೆ ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ ಬಹಿರಂಗಪಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕೈ ಹಸ್ತದಲ್ಲೇ ನಿಮಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ ಒತ್ತಿ. ಹೌದು, ಕೋವಿಡ್ ಲಸಿಕೆ ತೆಗೆದುಕೊಂಡ ಯುವಕರು ಹಠಾತ್ತನೆ ಸಾವುಗಳಿಗೆ ಬಲಿಯಾಗ್ತಾ ಇದ್ದಾರೆ ಎಂಬ ಆತಂಕಕಾರಿ ವದಂತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಬ್ಬಿದ್ವು. ಆದರೆ ಈ ವದಂತಿಗಳಿಗೆ ದೆಹಲಿಯ ಏಮ್ಸ್ ನಡೆಸಿದಂತಹ 1 ವರ್ಷದ ದೊಡ್ಡ ಅಧ್ಯಯನವು ಇದೆಲ್ಲದಕ್ಕೂ ಕೂಡ ತೆರೆ ಎಳೆದಿದೆ. ವಿಶೇಷವಾಗಿ ಯುವ ವಯಸ್ಕರಲ್ಲಿ ಅಂದರೆ 18 ವರ್ಷದಿಂದ 45 ವರ್ಷದವರಲ್ಲಿ ಸಂಭವಿಸ್ತಾ ಇರುವಂತಹ ಈ ಹಠಾತ್ ಸಾವುಗಳಿಗೆ ಕೋವಿಡ್-19 ಲಸಿಕೆಗಳೇ ಕಾರಣ ಎಂಬ ನಿರಂತರ ಮಿತ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಆದರೆ ಈ ಆತಂಕಕಾರಿ ಸುದ್ದಿಗಳಿಗೆ ಬಲವಾದ ವೈಜ್ಞಾನಿಕ ಆಧಾರ ಇಲ್ಲ ಅಂತ ಹೇಳಿ ಏಮ್ಸ್ ಈ ಒಂದು ವಿಚಾರಕ್ಕೆ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ. ಈ ಗಂಭೀರ ವಿಷಯದ ಬಗ್ಗೆ ಸತ್ಯಾಂಶವನ್ನ ಹೊರತರಲು ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಯುವ ವಯಸ್ಕರಲ್ಲಿ ಹಠಾತ್ ಸಾವುಗಳಿಗೆ ನಿಜವಾದ ಕಾರಣಗಳೇನು ಮತ್ತು ಅದಕ್ಕೂ ಲಸಿಕೆಗೂ ಸಂಬಂಧ ಇದೆಯಾ ಅಂತ ಹೇಳಿ ತಿಳಿಯೋದಕ್ಕೆ ಒಂದು ಸಮಗ್ರ ಅಧ್ಯಯನವನ್ನ ನಡೆಸಿತ್ತು. ಈ ಸಂಶೋಧನೆಗಳು ಕೋವಿಡ್ ಲಸಿಕೆಗಳ ಸುರಕ್ಷತೆಯನ್ನ ಬೆಂಬಲಿಸುವ ಜಾಗತಿಕ ವೈಜ್ಞಾನಿಕ ಸಾಕ್ಷಿಗಳಿಗೆ ಅನುಗುಣವಾಗಿವೆ ಅಂತ ಸಂಶೋಧಕರು ಈಗ ತಿಳಿಸಿದ್ದಾರೆ. ಏಮ್ಸ್ ಸಂಶೋಧಕರು 18 ರಿಂದ 45 ವರ್ಷದ ಯುವಕರ ಹಠಾತ್ ಸಾವಿನ 103 ಪ್ರಕರಣಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಜೊತೆಗೆ ಮುಂತಾದ ವಿವರವಾದ ಟೆಸ್ಟ್ಗಳನ್ನು ಕೂಡ ನಡೆಸಿದಂತಹ ನಂತರ ಲಸಿಕೆಗೂ ಮತ್ತು ಈ ಸಾವುಗಳಿಗೂ ಯಾವುದೇ ಮಹತ್ವದ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದಾರೆ. ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿ ಅಂತ ಕೂಡ ದೃಢಪಟ್ಟಿದೆ. ಇನ್ನು ಹೆಚ್ಚಿನ ಯುವಕರ ಸಾವುಗಳಿಗೆ ಲಸಿಕೆ ಅಲ್ಲ, ಬದಲಿಗೆ ಹೃದಯ ರಕ್ತನಾಳದ ಕಾಯಿಲೆಗಳೂ ಸೇರಿದಂತೆ ಈಗಾಗಲೇ ತಿಳಿದಿರುವ ವೈದ್ಯಕೀಯ ಸಮಸ್ಯೆಗಳೇ ಕಾರಣವಾಗಿದೆ. ಶ್ವಾಸಕೋಶದ ಕಾಯಿಲೆಗಳು ಕೆಲವು ಪ್ರಕರಣಗಳಲ್ಲಿ ಪತ್ತೆಯಾಗಿದೆ. ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ವರ್ಷಪೂರ್ತಿ ನಡೆಸಿದಂತಹ ಶವಪರೀಕ್ಷೆ ಆಧಾರಿತ ಅಧ್ಯಯನದ ವರದಿ ಹೊರಬಿದ್ದಿದೆ. 18 ರಿಂದ 45 ವರ್ಷ ವಯಸ್ಸಿನ ವಯಸ್ಕರಲ್ಲಿ ಕೋವಿಡ್-19 ಲಸಿಕೆ ಮತ್ತು ಹಠಾತ್ ಸಾವುಗಳ ನಡುವೆ ಯಾವುದೇ ಲಿಂಕ್ ಅಥವಾ ಸಂಬಂಧ ಕಂಡುಬಂದಿಲ್ಲ ಅಂತ ವರದಿ ತಿಳಿಸಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಪ್ರಮುಖ ಜನರಲ್ ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಪ್ರಕಟವಾದಂತಹ ಈ ಅಧ್ಯಯನ ಈ ಮಹತ್ವದ ವಿಚಾರವನ್ನ ಬೆಳಕಿಗೆ ತಂದಿದೆ. ಈ ಪೈಕಿ ಹಲವರ ಸಾವಿಗೆ ನೈಜ ಕಾರಣ ಏನು ಅನ್ನೋದು ಕೂಡ ಇನ್ನೂ ತಿಳಿದಿಲ್ಲ. ದೀರ್ಘಾವಧಿಯ ಕೆಲಸಗಳು, ನಿರಂತರ ಒತ್ತಡ, ಕಳಪೆ ಆಹಾರ ಪದ್ಧತಿ, ಧೂಮಪಾನ, ನಿಷ್ಕ್ರಿಯತೆ, ಆಧುನಿಕ ಜೀವನ ಶೈಲಿಯು ಸೋಂಕುಗಳು ಹಲವರ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಹೃದ್ರೋಗವು ಇನ್ನು ಮುಂದೆ ವೃದ್ಧಾಪ್ಯಕ್ಕಾಗಿ ಕಾಯೋದಿಲ್ಲ, ಇದು ಬೇಗನೆ ಮತ್ತು ಎಚ್ಚರಿಕೆ ಇಲ್ಲದೆ ಬರ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಏಮ್ಸ್ನ ಪ್ರೊಫೆಸರ್ ಡಾಕ್ಟರ್ ಸುಧೀರ್ ಅರವಾ ಅವರು ಜನರು ತಪ್ಪು ಮಾಹಿತಿಗೆ ಕಿವಿ ಕೊಡಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ಈ ಅಧ್ಯಯನವು ವದಂತಿಗಳನ್ನ ಬೆಂಬಲಿಸೋದಿಲ್ಲ, ಜನರು ವೈಜ್ಞಾನಿಕ ಮೂಲಗಳನ್ನ ಮಾತ್ರ ನಂಬಬೇಕು ಅಂತ ತಿಳಿಸಿದ್ದಾರೆ. ಯುವ ಜನರಲ್ಲಿ ಹಠಾತ್ ಸಾವುಗಳು ಹೆಚ್ಚಾಗಿ ಗುಪ್ತವಾಗಿರುವ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಂಭವಿಸುತ್ತವೆ. ಹಾಗಾಗಿ ಎಲ್ಲರೂ ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ತಾ ಇರಬೇಕು, ಜೊತೆಗೆ ಉತ್ತಮ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು ಅಂತ ಹೇಳಿ ತಜ್ಞರು ಒತ್ತಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೃದಯಾಘಾತ ಹೆಚ್ಚಳವಾಗ್ತಾ ಇದ್ದು ಬದಲಾದ ಜೀವನ ಶೈಲಿಯಿಂದ ಹಾಗೂ ಆರೋಗ್ಯಕರವಲ್ಲದ ಆಹಾರ, ನಿದ್ರಾಹೀನತೆ, ದೈಹಿಕ ಶ್ರಮದ ಕೊರತೆ, ತಂಬಾಕು, ಮದ್ಯಪಾನ, ಮಧುಮೇಹ, ರಕ್ತದೊತ್ತಡ ಹೆಚ್ಚಳ, ಮಾನಸಿಕ ಒತ್ತಡ, ಸ್ಟೆರಾಯ್ಡ್ ಬಳಕೆ ಮತ್ತು ಮಹಿಳೆಯರಲ್ಲಿ ಹಾರ್ಮೋನ್ ಚಿಕಿತ್ಸೆಗಳಂತಹ ಅಂಶಗಳು ಹೃದಯಾಘಾತಕ್ಕೆ ಪ್ರಮುಖ ಕಾರಣ. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸ್ತಾ ಇದೆ ಅಂತ ಭಾವಿಸಿದ್ದಂತಹ ಕೆಲ ಜನರ ಅನುಮಾನಗಳಿಗೆ ಏಮ್ಸ್ ಈಗ ಸೂಕ್ತ ಉತ್ತರವನ್ನ ನೀಡಿದೆ ಅಂತ ಹೇಳಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.